ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೀಡಿಯಾ ಫ್ರೆಂಡ್, ನಾನು ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದ್ದೀನಿ. ಸೊ ನೆನ್ನೆ ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ, ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ, ಓಕೆನಾ, ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ, ಸೊ ಇಲ್ಲೊಂದು ಲೈನ್ ಹಾಕಿದೆ, ಓಕೆನಾ, ಇಲ್ಲೊಂದು ಯೆಲ್ಲೋ ಕಲರ್ ಲೈನ್ ಹಾಗೆ ಇದೆ. ಸೊ ಈಗ ಜಸ್ಟ್ ತೆಗೆದ್ಬಿಟ್ಟೆ, ಓಕೆನಾ, ಎಲ್ಲಾನು ತೆಗ್ದೆ. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ತೋರ್ಸ್ಲಿಕ್ಕೆ ಇಟ್ಕೊಂಡಿದೆ, ನಿಮಗ್ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ತೆಗ್ದಾಕ್ತೆ, ಓಕೆನಾ. ನನಗೆ ಯಾಕೋ ಚೆನ್ನಾಗ್ ಕಾಣ್ಲಿಲ್ಲ, ತೆಗ್ದಾಕ್ಬಿಟ್ಟೆ. ಇಲ್ಲೊಂದು ರೆಸಿಸ್ಟೆನ್ಸ್ ಹಾಕಿದೆ, ಓಕೆ, ಇಲ್ಲೆಲ್ಲ ರೆಸಿಸ್ಟೆನ್ಸ್ ಬ್ಯಾಲೆನ್ಸ್ ಏರಿಯಾ ಅಂತಾನು ಹೇಳಿದೆ. ಒಂದು ರೆಸಿಸ್ಟೆನ್ಸ್ ಇಂಬ್ಯಾಲೆನ್ಸ್ ಏರಿಯಾ ಅಂತಾನು ಹೇಳಿದೆ. ಓಕೆ, ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಇವೆರಡು ಲೈನ್ ನ ನೋಡ್ಕೊಳ್ಳಿ. ಓಕೆ, 22,482 ಇಲ್ಲೊಂದು ಲೈನ್ ಇತ್ತು. ಸೊ ಅದನ್ನು ಕಟ್ ಮಾಡಿ ಕೆಳಗಡೆ ಬಂದ್ರೆ ಹಂಗೆ ಪಿ ಕಂಟಿನ್ಯೂ ಮಾಡಿ ಎಲ್ಲಿವರೆಗೆ ಅಂತಾನು ಹೇಳಿದೆ, ಓಕೆನಾ. ಸೊ ಮಾರ್ಕೆಟ್ ಏನ್ ಮಾಡ್ತು, ಫ್ಲಾಟ್ ಅಲ್ಲಿ ಓಪನ್ ಆಗುತ್ತೆ, ಓಕೆ, ಯೆಲ್ಲೋ ಕಲರ್ ಲೈನ್ ಹತ್ರ ಬರ್ಲಿಲ್ಲ, ಹಂಗೆ ಸಪೋರ್ಟ್ ತಗೊಂಡು ಒಂದು ಲಿಕ್ವಿಡಿಟಿನ ಸ್ವೀಪ್ ಮಾಡಿ ಒಂದು ಇಂಬ್ಯಾಲೆನ್ಸ್ ಏರಿಯಾನ ಕ್ರಿಯೇಟ್ ಮಾಡಿ, ಓಕೆ. ಮತ್ತೆ ಯಾಕಂದ್ರೆ ನಿನ್ನೆ ನಾನು ಹೇಳಿದೆ ಆ ಲಿಕ್ವಿಡಿಟಿ ಹೊಡೆದಿದೆ, ನನಗೆ ಒಂದ್ ಲೈನ್ ಹಾಕಿದೆ, 22,588ನ ಕ್ರಾಸ್ ಆಗಿದೆ, 591 ಕ್ರಾಸ್ ಆಗಿದೆ ಅಂತ ಏನೋ ಹೇಳಿದೆ, ಓಕೆನಾ. ಸೊ ಅದನ್ನ ಕ್ರಾಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಇದೆ. ಸೊ 88ನ ಕ್ರಾಸ್ ಆದ್ಮೇಲೆ ಸೈಡ್ ವೇಸ್ ಆಗುತ್ತೆ, ಓಕೆ. ಆಮೇಲೆ 91 ಇತ್ತು, 91ನು ಕ್ರಾಸ್ ಆಯ್ತು. ಸೊ ಒಂದು ಇಂಬ್ಯಾಲೆನ್ಸ್ ಏರಿಯಾನ ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿಂದನೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಬೆಳಿಗ್ಗೆನೆ ಮೇಲ್ಗಡೆ ಹೋಗುತ್ತೆ. ಸೊ ಎಲ್ಲಿ ಗಂಟ ಇಟ್ಕೊಳ್ಳಿ, ಇಲ್ಲಿ 666 ಹತ್ರ ಒಂದ್ ಹಾಕಿದೆ, 700 ಹತ್ರ ಏನೋ ಒಂದ್ ಸಮಥಿಂಗ್ ಬ್ಲಾಕ್ ಕಲರ್ ಲೈನ್ ಹಾಕಿದೆ. ಓಕೆ, ಹುಷಾರಾಗಿ ನೋಡ್ಕೊಳ್ಳಿ ಅದನ್ನ. ಓಕೆ, 666 ಹತ್ರ ಸಪೋರ್ಟ್ ತಗೊಳುತ್ತೆ, ಮತ್ತೆ ಅಲ್ಲಿಂದನೇ 700 ಹತ್ರನೇ, 700 ಇಂದಾನೇ ರಿಜೆಕ್ಷನ್ ಆಗುತ್ತೆ. ಅಲ್ಲೇ ತಗೊಂಡು ಮತ್ತೆ ಕ್ರಿಯೇಟ್ ಮಾಡಿ ನಾನು 22,795ನ ಕ್ರಾಸ್ ಮಾಡೋವರೆಗೇನು ಹಂಗೆ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಇಟ್ಕೊಳ್ಳಿ. ಕ್ರಾಸ್ ಮಾಡತ್ತ ನೋಡಿ. ಒನ್ಸ್ ನನಗೆ ಇಲ್ಲಿ ಪ್ರೈಸ್ ಆಕ್ಷನ್ ಆಗ್ಬೇಕು, ಚೇಂಜಸ್ ಆಗ್ಬೇಕು ಅಂದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಇಂಟ್ರಾಡೇಗೆ ಒಂದು ಪ್ರೈಸ್ ಆಕ್ಷನ್ ಆಗ್ಬೇಕು. ಪ್ರೈಸ್ ಆಕ್ಷನ್ ಆಗಿ ಕೆಳಗಡೆ ಬಿದ್ರೆ ಮಾತ್ರ ಇಲ್ಲ ಅಂದ್ರೆ ಇದನ್ನ ಕ್ರಾಸ್ ಮಾಡ್ತು ಅಂದ್ರೂ ಸಿ ಕಡೆನೆ ಇರ್ತೀವಿ, ಓಕೆನಾ. ಸಿ ಕಡೆನೆ, ಓಕೆ, ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ ಸ್ಟಾಪ್ ಲಾಸ್. ಸೊ ನಾನು ಏನ್ ಹೇಳಿದೆ, ಡೈರೆಕ್ಟ್ ಆಗಿ ಹೋಗಲ್ಲ ಮಾರ್ಕೆಟ್. 700 ಮೇಲ್ಗಡೆ ಹೋಗಿ ಮತ್ತೆ ಫುಲ್ ಬ್ಯಾಕ್ ಬಂದು ಮತ್ತೆ ಹೋಗಿ ನನ್ನ 22,795ನ ಕ್ರಾಸ್ ಮಾಡಿ ಮತ್ತೆ ಅಲ್ಲೇ ಬಂದು ಮತ್ತೆ ಅಲ್ಲೇ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುತ್ತೆ, ಓಕೆನಾ. ಎಲ್ಲಿವರೆಗೆ ಕೊಳ್ಳಿ ಅಂತಾನು ಹೇಳಿದೆ, ಟಾರ್ಗೆಟ್ ಹೇಳಿದೆ ನಿನ್ನೆ 23,023ನ ವಾಚ್ ಮಾಡಿ, 37ನ ವಾಚ್ ಮಾಡಿ, 73ನ ವಾಚ್ ಮಾಡಿ ಅಂತ ಹೇಳಿದೆ. 30 ಪಾಯಿಂಟ್ಸ್ ಮೈ ಫ್ರೆಂಡ್, 30 ಪಾಯಿಂಟ್ಸ್ ಅಷ್ಟೇ. ಕೇವಲ ಒಂದ್ 30 ಎಷ್ಟು 22,993ಇಂದ ಏನೋ ರಿಜೆಕ್ಷನ್ ಆಗಿದೆ. ಸೊ ಒಂದ್ 30 ಪಾಯಿಂಟ್ ಅಷ್ಟೇ, ಓಕೆನಾ. ಒಂದ್ 30 ಪಾಯಿಂಟ್ ಡಿಫರೆನ್ಸ್ ಇದೆ ಇಲ್ಲಿಗೂ ನನ್ಗೂನು. ಬಟ್ ಲೆವೆಲ್ಸ್ ಹಾಕುವಾಗ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಓಕೆನಾ. ಲೆವೆಲ್ಸ್ ಹಾಕುವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅಲ್ಲಿಂದನೇ ರಿಜೆಕ್ಷನ್ ಆಗಿದೆ. ಸೊ ಮಾರ್ಕೆಟ್ ಏನಾದ್ರೂ ನಾನು ಇಲ್ಲಿ ಗಂಟ ಇಟ್ಕೊಳ್ಳಿ ಅಂತ ಹೇಳಿದೆ ಸೀನಾ, ಓಕೆ. ಲೆವೆಲ್ಸ್ ಅಲ್ಲಿ ಗಂಟನೂ ಹೇಳಿದೆ. 23,000 ನನ್ನ ಲಾಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ನ ಹಾಕಿದೆ ನಾನು, ಓಕೆನಾ. ಇಲ್ಲಿ ಹುಷಾರಾಗಿರಿ, ಇಲ್ಲೆಲ್ಲಾದ್ರೂ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಸಿ ಕಂಟಿನ್ಯೂ ಆದ್ರೆ. ಸೊ ಓಕೆ, ಅಲ್ಲಿಂದ ಬಂದಿದೆ. ಮಾರ್ಕೆಟ್ ಏನಾದ್ರೂ ನಾಳೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಸಾರಿ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಈ ಜಾಗನ ವಾಚ್ ಮಾಡ್ಕೊಳ್ಳಿ, ಈ ಸಪೋರ್ಟ್ ಏನಿದೆ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಇಲ್ಲಿ ಪ್ರೈಸ್ ಆಕ್ಷನ್ ಮಾಡಿ ಮೇಲ್ಗಡೆ 23,000ನ ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಮಾಡ್ಬೇಕು, ಬ್ರೇಕ್ ಮಾಡಿದ್ರೆ ಸಿ ಕಂಟಿನ್ಯೂ ಆಗುತ್ತೆ, ಓಕೆ. ಸಿ ಕಂಟಿನ್ಯೂ ಆಗುತ್ತೆ, ಇಲ್ಲಿ ಹೇಗೆ ಫುಲ್ ಬ್ಯಾಕ್ ಬರುತ್ತೋ ಸೊ ಹಂಗೆ ಎಲ್ಲಾದ್ರೂ ಒಂದು ಫುಲ್ ಬ್ಯಾಕ್ ಬಂದು ಮತ್ತೆ ಸಿ ಕಂಟಿನ್ಯೂ ಆಗುತ್ತೆ. ಬಟ್ ಕಂಟಿನ್ಯೂ ಆದ್ರೂ ಕೂಡ ಇಲ್ಲಿ ಬಂದು 23,000 ಹತ್ರ ಹೋಗ್ಲಿಲ್ಲ ಅಂದ್ರೆ ಇಲ್ಲೆಲ್ಲಾರು ನಾನು ಪ್ರೈಸೇಷನ್ ಮಾಡ್ಬೇಕು ಈ ಕಡೆಗೆ, ಓಕೆನಾ. ಇಲ್ಲೆಲ್ಲಾದ್ರೂ ಪ್ರೈಸೇಷನ್ ಮಾಡಿ ಕೆಳಗಡೆ ಬಿದ್ರೆ 23,000ನ ಕ್ರಾಸ್ ಮಾಡಬಾರ್ದು, ಓಕೆನಾ. ಅಥವಾ ಇಲ್ಲಿಂದನೇ ಹೋದ್ರುನು ನಮ್ಮ PDCನ ಏನು ಪ್ರೀವಿಯಸ್ ಡೇ ಕ್ಲೋಸ್ ಏನಾಗಿದೆ ಅದನ್ನ ಗ್ಯಾಪ್ ಫಿಲ್ ಮಾಡಿ ಮತ್ತೆ ಇಲ್ಲೆಲ್ಲಾದ್ರೂ ಪ್ರೈಸೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ಓಕೆ. ಬಟ್ 23,000ನ ಕ್ರಾಸ್ ಮಾಡಬಾರ್ದು. 23,000ನ ಕ್ರಾಸ್ ಮಾಡಿದ್ರೆ ಸಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲೆಲ್ಲಾದ್ರೂ ಪ್ರೈಸೇಷನ್ ಮಾಡಿ
ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಫ್ಲಾಟ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ ಇಲ್ಲೆಲ್ಲಾದ್ರೂ ಮೇಕ್ ಹೋಗಿ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಕೆಳಗ್ ಬೀಳೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಬಿದ್ರೆ ಓಕೆ, ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿ ಈ ಕಡೆ ಕಂಟಿನ್ಯೂ ಮಾಡಿ. ಡೈರೆಕ್ಟ್ ಆಗಿ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆದ್ರೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರುನು ಸೊ ಲೆವೆಲ್ಸ್ ಹೇಳ್ತೀನಿ, ಕೆಳಗಡೆ ಲೆವೆಲ್ಸ್ ಹೇಳ್ತೀನಿ. ಓಕೆ, ನಾನು ಅಪ್ ಟ್ರೆಂಡ್ ಹೇಳ್ತಾ ಇದ್ದೀನಿ ಈಗ ಮೇಲ್ಗಡೆ. ಓಕೆನಾ? ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಸಿ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ 23,073 ನೆನ್ನೆನೂ ಹೇಳಿದೀನಿ. ಇವತ್ತು 23,120 ನೆಕ್ಸ್ಟ್ ಟಾರ್ಗೆಟ್. ಆ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ. 23,000 ಇನ್ನೂರ 45, 23,333 ಸೊ ಇಟ್ಕೊಳ್ಳಿ. ಎಲ್ಲಿವರೆಗೆ ಇದೆ. ಸೊ ಸಿ ಹಂಗೆ ಮೇಂಟೈನ್ ಮಾಡಿ, ಹಂಗೆ ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿ. 23,413, 3,483, 23,552. ಸೊ ಹಿಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ತಾ ಹೋಗಿ ಎಲ್ ಬೇಕಾದ್ರೂ ರಿಜೆಕ್ಷನ್ ಆಗ್ಬೋದು. ಸಡನ್ ಆಗಿ ಬಿದ್ರು ಓಕೆ, ಸಡನ್ ಆಗಿ ಬಿದ್ರು ಓಕೆ, ಅಥವಾ ಒಂದು ಪ್ರೈಜೆಕ್ಷನ್ ವೆಯ್ಟ್ ಮಾಡ್ಲೇಬೇಕು. ಓಕೆ, ಪ್ರೈಜೆಕ್ಷನ್ ವೆಯ್ಟ್ ಮಾಡಿ. ಸೊ ಈ ಕಡೆ ಟ್ರೈ ಮಾಡ್ಕೊಳ್ಳಿ. ಕಂಟಿನ್ಯೂ ಆದ್ರೆ ಹಂಗೆ ಸಿ ಕಂಟಿನ್ಯೂ ಮಾಡ್ಕೊಳ್ಳಿ ಮೇಲ್ಗಡೆಗೆ. ಯಾಕಂದ್ರೆ ರೆಸಿಸ್ಟೆನ್ಸ್ ಗಳು ಬ್ಯಾಂಕ್ ನಿಫ್ಟಿನಲ್ಲಿ ರೆಸಿಸ್ಟೆನ್ಸ್ ಗಳಿದೆ. ಓಕೆನಾ? ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋಣ ಏನಾಗುತ್ತೆ ಅಂತ. ಓಕೆನಾ? ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಹಂಗೆ ಕೆಳಗಡೆ ಬಂದ್ರೆ 22,796 ಏನಿದೆ ಇಲ್ಲೊಂದು ಸಪೋರ್ಟ್ ಏನ್ ಹಾಕಿದೀನಿ. ಸೊ ನಿಯರೆಸ್ಟ್ ನೋಡ್ಕೊಳ್ಳಿ, ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಗುತ್ತಾ ನೋಡಿ, ಅಥವಾ ಕೆಳಗಡೆ ಬಂತು ಅಂದ್ರೆ ಕಂಟಿನ್ಯೂ ಮಾಡಿ. ಪಿನ 22,690 ಹಂಗೆ ಕಂಟಿನ್ಯೂ ಮಾಡಿ ಕೆಳಗಡೆ ತನಕ. ಇಲ್ಲಿ 22,580, 560 ಹತ್ರ ನನ್ನ ಸಪೋರ್ಟ್ ಇದೆ. 22,531 ವರ್ಗುನು ನೋಡಿ. ಓಕೆನಾ? ಓಕೆ, ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಇಂಟ್ರಾಡೇನಲ್ಲಿ. ಓಕೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಟೈಮ್ ಹಿಡಿಬಹುದು ಒಂದು ಪ್ರೊಜೆಕ್ಷನ್ ಮಾಡಿ ಕೆಳಗಡೆ ಬೀಳೋದಕ್ಕೆ. ಓಕೆನಾ? ಒಂದಿನ 2 ದಿನ ಇಲ್ಲ ನಾಳೆನೇ ಆಗ್ಬೋದು, ಐ ಡೋಂಟ್ ನೋ, ಗೊತ್ತಿಲ್ಲ. ಸೊ ನೋಡ್ಕೊಳ್ಳಿ, ಕೆಳಗಡೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಪಿನ ಕಂಟಿನ್ಯೂ ಮಾಡಿ. 22,482 ವಾಚ್ ಮಾಡಿ. 22,400 ವರ್ಗುನು ಇಟ್ಕೊಳ್ಳಿ. ಒಂದ್ ನಿಮಿಷ. 2,400 ಹಂಗೆ ಕ್ರಾಸ್ ಆಗ್ತಾ ಬಂತು ಅಂದ್ರೆ ಮೈ ಡಿಯರ್ ಫ್ರೆಂಡ್ 22,600 ಸಾರಿ 22,069. ಓಕೆ, 22,026. ಸೊ ಹಂಗೆ ನೋಡ್ಕೊಳ್ಳಿ. ಓಕೆನಾ? ಹಂಗೆ ಕಂಟಿನ್ಯೂ ಆದ್ರೆ ಪಿನ 22,054 ವರ್ಗುನು ಇಟ್ಕೊಳ್ಳಿ. ಓಕೆನಾ? ಹಂಗೆ ಕಂಟಿನ್ಯೂ ಆಗಿ ನೋಡೋಣ ಯಾವಾಗ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ. ಸೊ ಇವತ್ತಂತೂ ತುಂಬಾ ಟ್ರೆಂಡ್ ಕೊಟ್ಟಿದೆ, ತುಂಬಾ ಮೇಲ್ಗಡೆ ಹೋಗಿದೆ. ನನ್ನ ರೆಸಿಸ್ಟೆನ್ಸ್ ಕೂಡ ಹಾಕಿದೆ 23,023ನ ವಾಚ್ ಮಾಡಿ ಅಂತ. ಸೊ ಅಲ್ಲಿಂದ 30 ಪಾಯಿಂಟ್ಸ್ ಅಷ್ಟೇ ಕೆಳಗಡೆ ಬಿದ್ದಿದೆ. ಕೆಳಗಡೆ ಹೋದ್ರೆ ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ನೋಡ್ಕೊಳ್ಳಿ. ಹೋದ್ರೆ ಇಲ್ಲೆಲ್ಲಾದ್ರೂ ಹೋದ್ರೆ 23,000ನ ಕ್ರಾಸ್ ಮಾಡತ್ತ ನೋಡಿ, ಸಿ ಎಂಟ್ರಿ ಆಗಿದ್ರೆ. ಓಕೆನಾ? ಕೆಳಗಡೆ ಬೀಳ್ತು ಅಂದ್ರೆ ಪಿ ಎಂಟ್ರಿ ಆಗಿದೆ. ಟೈಟ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿ. ಇಲ್ಲೊಂದು ಸಪೋರ್ಟ್ ಇದೆಯಲ್ಲ 22,796, 800 ಹತ್ರ. ಸೊ ಮೇಲಕ್ಕೆ ಹೋಗುತ್ತಾ ಮತ್ತೆ ನೋಡ್ಕೊಳ್ಳಿ. ಮೇಲಕ್ಕೆ ಹೋದ್ರೂ 23,000ನ ಕ್ರಾಸ್ ಮಾಡಬಾರ್ದು. ಓಕೆ, ಕ್ರಾಸ್ ಮಾಡ್ತಾ ಸಿ ಹಂಗೆ ಕಂಟಿನ್ಯೂ ಮಾಡಿ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ. ಅಥವಾ ಇಲ್ಲಿಂದಾನೆ 23,000ದಿಂದಾನೆ ಇಲ್ಲಿ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ಮತ್ತೆ ಪಿ ಡಿ ಸಿನ ಮಾಡಿ ಕೆಳಗಡೆ ಬಿದ್ದು ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.